ಇದು ಬೆಂಗಳೂರಿನ ಕತೆ. ಕೆಲವೊಮ್ಮೆ ಕೆಲವು ಅಭಿವೃದ್ಧಿ ಕಾರ್ಯಗಳು ಯಾರಿಗೋ ಒಂದಷ್ಟು ಜನಕ್ಕೆ ಲಾಭ ಮಾಡಿಕೊಡುತ್ತೆ, ಇನ್ಯಾರನ್ನೋ ಉದ್ದೇಶಪೂರ್ವಕವಾಗಿ ಅಲ್ಲದಿದ್ದರೂ ಸಮಸ್ಯೆಗೆ ತಳ್ಳಿಬಿಡುತ್ತೆ. ದಿಸ್ ಈಸ್ ಎ ಪ್ರಾಬ್ಲಮ್. ಈಗ ಒಂದು ಡ್ಯಾಮ್ ಕಟ್ಟಿದಾಗ ಅದರಲ್ಲಿರುವಂಥ ನೀರಿನಿಂದ ಸದ್ಬಳಕೆಯಾಗಿ ಸಾವಿರಾರು ಲಕ್ಷಾಂತರ ಎಕರೆ ರೈತರು ತಮ್ಮ ಜೀವನವನ್ನು ಕಟ್ಕೋತಾರೆ. ಆದರೆ ಡ್ಯಾಮ್ ಕಟ್ಟೋ ವಿಚಾರಕ್ಕೆ ಬಂದಾಗ ಸಾವಿರಾರು ನೂರಾರು ರೈತರು ಜಮೀನನ್ನು ಕಳ್ಕೋತಾರೆ. ಹಾಗಾಗಿ ಕೆಲವು ಲಾಭಗಳಿಗೋಸ್ಕರ ಕಷ್ಟಗಳನ್ನು ಯಾರೋ ಅನುಭವಿಸ್ಬೇಕಾಗಿ ಬರುತ್ತೆ. ಈ ಕತೆ ಇದೊಂದು ಸ್ಕೂಲ್ದಾದ್ದರಿಂದ ಇಟ್ಸ್ ಆಲ್ ರೈಟ್, ವಿ ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಕೈಗೆ ತೊಗೊಂಡಿದ್ದೀವಿ. ಬೆಂಗಳೂರಿನ ಸ್ಕೂಲ್ ಆಗಿದ್ದರಿಂದ ಇನ್ನೂ ಹೆಚ್ಚಿನ ಆಸಕ್ತಿ. ಯಾಕಂದರೆ ನಮ್ಮ ಬೆಂಗಳೂರನ್ನ ನಂಬಕ್ಕೆ ಬರಲ್ಲ. ಎಲ್ಲ ನೆಟ್ಟಗಿದ್ದು ನಮ್ಮ ಯಾವುದೇ ತಪ್ಪಿಲ್ದಿದ್ದರೂ ನಾವು ನೆಮ್ಮದಿಯಾಗಿ ರೋಡಲ್ಲಿ ಹೋಗೋಕೆ ಒಂದೊಂದ್ಸರಿ ಭಯ ಆಗುತ್ತೆ. ಯಾವನು ಎಲ್ಲಿ ಗುದ್ದುತ್ತಾನೋ ಎಲ್ಲಿ ಪ್ರಾಣ ತಿಂತಾನೋಪ್ಪ ಅಂತ. ಅದರಲ್ಲೂ ಮಕ್ಕಳ ಸ್ಕೂಲಲ್ಲಿ ಈ ರೀತಿ ಸಮಸ್ಯೆ ಇದ್ದರೆ ಇಟ್ ಕುಡ್ ಬಿ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಲೆಟ್ಸ್ ಸಿ. ಶಿಕ್ಷಣ ಸಚಿವರೇ ತಪ್ಪದೆ ದಯವಿಟ್ಟು ಈ ಸುದ್ದಿ ನೋಡಿ. ಸರ್ಕಾರಿ ಶಾಲೆಗಳು ಅಂದ್ರೆ ಬೇಡ ಅನ್ನೋ ಮಟ್ಟಿಗೆ ಜನ ಯೋಚನೆ ಮಾಡ್ತಾರೆ. ಅದಕ್ಕೆ ಕಾರಣಗಳು ಹಲವು. ನಾವೀಗ ತೋರಿಸ್ತಿರೋದು ಬೆಂಗಳೂರು ಮೈಸೂರು ರಸ್ತೆ ಪಕ್ಕದಲ್ಲೇ ಇರೋ ಶಾಲೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಬಾಬಾ ಸಾಬರ ಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳು ಈಗ ಜೀವಭಯದಲ್ಲೇ ಶಾಲೆ ಆವರಣಕ್ಕೆ ಬರುವಂತಾಗಿದೆ. ಮೆಟ್ರೋ ಕಾಮಗಾರಿ ಹಾಗೂ ಸರ್ವಿಸ್ ರಸ್ತೆ ಕಾರಣಕ್ಕೆ ಶಾಲೆಗೆ ಇದ್ದ ಹಳೆ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ದಾರೆ. ಶಿಕ್ಷಣ ಇಲಾಖೆ ಈ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗದೇ ಇರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಯ ಪುಟಾಣಿ ಮಕ್ಕಳು ದಿನನಿತ್ಯ ಭಯದಲ್ಲೇ ಪಾಠ ಕೇಳುವಂತಾಗಿದೆ. ಈ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲದೇ ಇರೋದ್ರಿಂದ ಯಾವುದಾದ್ರೂ ವಾಹನ ಅಪ್ಪಿತಪ್ಪಿ ಶಾಲೆಯ ಆವರಣಕ್ಕೆ ನುಗ್ಗಿದ್ರೆ ಅನ್ನೋ ಆತಂಕದಲ್ಲೇ ತರಗತಿಯಲ್ಲಿ ಮಕ್ಕಳು ಕೂರಬೇಕಾದ ಸ್ಥಿತಿಯಲ್ಲಿದ್ದಾರೆ. ಮಧ್ಯಾಹ್ನದ ಊಟ ಮಾಡಲು ಕೂತ್ರೆ ರಸ್ತೆಯ ಧೂಳೆಲ್ಲ ಊಟದ ತಟ್ಟೆಗೆ ಬಂದು ಬೀಳುತ್ತೆ. ಮೆಟ್ರೋ ಬಂತು, ಮೈಸೂರು ಹೈವೇ ಬಂತು, ಆದರೆ ಇರೋ ಶಾಲೆಗೆ ಒಂದು ಕಾಂಪೌಂಡ್ ಯಾರೂ ಕಟ್ಟಿಸಿಲ್ಲ. ದಯವಿಟ್ಟು ನಮ್ಮ ಶಾಲೆಗೆ ಕಾಂಪೌಂಡ್ ಕಟ್ಟಿಸಿಕೊಡಿ ಅಂತಿದ್ದಾರೆ ಬಾಬಾ ಸಾಬರ ಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳು. ಸರ್ಕಾರಿ ಮಕ್ಕಳ ಶಾಲೆಗೆ ಕಾಂಪೌಂಡ್ ಬೇಕು ಎನ್ನುವ ಮನವಿಗೆ ಸಾಥ್ ನೀಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಈ ಸಮಸ್ಯೆ ಉದ್ಭವ ಆಗಿರುವುದು ಮೆಟ್ರೋ ಕಾಮಗಾರಿಯಿಂದ. ವಿ ಆರ್ ನಾಟ್ ಸೇಯಿಂಗ್ ಮೆಟ್ರೋ ರಾಂಗ್ ಅಂತನೋ ಮತ್ತೊಂದು ಅಂತನೋ ಅಥವಾ ಆ ಕಾಂಪೌಂಡ್ ಇಟ್ಕೊಂಡೇ ಮಾಡ್ಬೋದಿತ್ತು ಅಂತನೋ ಇನ್ನೊಂದು ಅಂತನೋ ಹೇಳೋಕ್ಕಾಗ್ತದೆ. ಎಷ್ಟೋ ಸರಿ ಹಲವಾರು ಸಿವಿಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಯಾವುದೋ ಒಂದಷ್ಟು ಒಡ್ಕೋಬೇಕು. ಬಟ್ ನಾನು ಫಸ್ಟು ನನ್ನ ಗಮನಕ್ಕೆ ಬಂದಾಗ ಇದನ್ನು ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಇತ್ತು ನನಗೆ. ಶುಡ್ ಮೆಟ್ರೋ ಡೂ ದಿಸ್ ಆರ್ ಬೇರೆ ಯಾರು ಅಂತ ಇತ್ತು. ಆಮೇಲೆ ಗೊತ್ತಾಯಿತು ಯಾರು ಮಾಡಬೇಕು ಅಂತ. ಮೆಟ್ರೋ ಆಗಿದ್ದಿದ್ರೂ ಮಾಡಿಸ್ತಿದ್ದೆ, ನಾನೇನು ಸುಮ್ಮನೆ ಕೂತ್ಕೋತಿರಲಿಲ್ಲ. ಬಿಕಾಸ್ ಅದು ಸ್ಕೂಲು ಅನ್ನೋ ಕಾರಣಕ್ಕೆ. ಈ ಸ್ಕೂಲಿನ ಮಕ್ಕಳು ಹರ್ಷಿತಾ ನೀನು, ಪವನ್ ನೀನು, ನಕುಲ್ ನೀನು, ಮತ್ತು ಜೀವನ್ ನೀನು. ನಿಮ್ಮ ಹೆಸರು ರುದ್ರಪ್ಪನ, ನೀವು ಶ್ರೀನಿವಾಸ್. ನೀವಿಬ್ರು ಏನು ಮಾಡ್ತೀರಿ? ಸ್ಥಳೀಯರು ಸರ್. ಸ್ಥಳೀಯರು ಅಂದರೆ ಬಿಸ್ನೆಸ್ ಗ್ರಾಮಸ್ಥರು. ನಮ್ಮ ಅವ್ರ ಗ್ರಾಮ ರೀ ಬಾಬಾ ಸಾಹೇಬರ ಗ್ರಾಮ ಕುಗ್ರಾಮನ ಇದ್ದಂಗೆ ಇದೆ ಬಾಬಾ ಸಾಹೇಬರ ಪಾಳ್ಯ BBMP ಕೇಳಿದ್ರೆ ರಾಮನಗರನು ನಮ್ಮ ಪಂಚಾಯತಿ ಒಂದು ರಸ್ತೆ ದಾಟಿದ್ರೆ BBMP, ಒಂದು ರಸ್ತೆ ದಾಟಿದ್ರೆ ಪಂಚಾಯತಿ. ಈ ಕಡೆ ಪಂಚಾಯತಿ ಡೆವಲಪ್ಮೆಂಟ್ ಬಂದ್ಬಿಡತ್ತೆ ಎಲ್ಲ. ಪಂಚಾಯತಿಗೂ ಬರಲ್ಲ, ನಮ್ದು BBMP ಬರಲ್ಲ, ಕುಗ್ರಾಮ ಆಗೋಗ್ಬಿಟ್ಟಿದೆ ನಮ್ದು. ಒಂಥರ ಗ್ರಾಮನೂ ಇಲ್ಲ, ಕುಗ್ಗೂ ಇಲ್ಲ. ಹಂಗಾರೆ ಅಲ್ಲಿ ಫ್ರೀ ಕೊಡ್ತೀರಾ ಜಮೀನಿಗೆ? ನಾನು ತಗೋತೀನಿ. ಕುಗ್ರಾಮ ಅಲ್ಲ, ಆಯ್ತಪ್ಪ ಇರಪ್ಪ, ಅದು ಕುಗ್ರಾಮ ತಾನೆ. ನನಗೆ 200 ರೂಪಾಯಿ ಕೊಟ್ಬಿಡ್ರಪ್ಪ ಅಲ್ಲಿ ಸೈಟ್. ನಾನು ಬಂದು ಕೊಟ್ಬಿಟ್ಟು ತಗೊಂಡ್ಬಿಡ್ತೀನಿ ನಾನೀಗ. ಕೋಟಿಗಟ್ಟಲೆ ಜಮೀನಿದೆ, ಡೆವಲಪ್ಮೆಂಟ್ಸ್ ಇಲ್ಲ ಸರ್ ಅಲ್ಲಿ. ಅವೆಲ್ಲ ಬೇಡ. ನಿಮ್ಮ ಪ್ರಕಾರ ಕುಗ್ರಾಮ. ಹೌದು. ಅಲ್ಲಿ ಅವನು ಬರ್ಕೊಡುದು ಕರೆಕ್ಟಾ? ಅದು 200 ರೂಪಾಯಿ ಕೊಡ್ತೀನಿ, ನಂಗೆ ಸ್ಕ್ವೇರ್ ಫೀಟಲ್ಲಿ ದುಡ್ಡು ಕೊಟ್ಬಿಟ್ರ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಬೇಡಪ್ಪ, ನನ್ನ ಕೆಲಸ ಬೇಡಪ್ಪ, ನಂಗೆ ಇಲ್ದಿರಂಗೆ ಕೊಡ್ರಪ್ಪ. ಆಯ್ತಪ್ಪ. ಒಂದ್ ಕಡೆ ನನಗೆ ಚರಂಡಿ ಬೇಡ, ರೋಡ್ ಬೇಡ, ನನ್ಗೇನು ಬೇಡ, ಹಂಗೆ ಕೊಡ್ರಪ್ಪ. ಕೊಡಿಸ್ತೀರಾ? ಒಂದ್ ಕಡೆ ನೈಸ್ ರೋಡ್ ಅವ್ರ ಕಾಟ, ಒಂದ್ ಕಡೆ BD ಅವ್ರ ಕಾಟ. ನೈಸ್ ರೋಡ್ ಕಾಟ ನಾನೇ ಇಟ್ಕತೀನಿ, ನಂಗೆ ಕೊಡ್ರಪ್ಪ. ಹಂಗಾರೆ ನೋಡೋಣ, ಕೊಡ್ರಿ. ಊರು ಒಳಗಡೆ ರಸ್ತೆಗೆ ಬೆಂಗಳೂರು ಸುತ್ತಮುತ್ತ ಕುಗ್ಗು ಗ್ರಾಮ ಅಪ್ಪು ಡೌನು ಅಲ್ಲ, ಸಮಸ್ಯೆಗಳಿರುತ್ತವೆ. ನಾನು ಇರಲ್ಲ ಅಂತ ಹೇಳಲ್ಲ. ನೀವು BBMP ಇಲ್ಲದೆ ಇರೋದು ಎಲ್ಲ ಅದರಿಂದ ಗೋಜಲ್ಗಳಿರುತ್ತವೆ. ಹೌದು. ಯಾರು ಕೆಲಸ ಮಾಡಬೇಕು ಅಂದಾಗ ಇವ್ರು ಮಾಡಬೇಕಾ, ಅವ್ರು ಮಾಡಬೇಕಾ, ಇವ್ರು ಮಾಡಬೇಕಾ ಅನ್ನೋದೆಲ್ಲ ಇರುತ್ತೆ. ಬಟ್ ಯಾವುದು ವ್ಯಾಲ್ಯೂನಲ್ಲಿ ಕುಗ್ರಾಮ ಅಂತ ಬೆಂಗಳೂರು ಸುತ್ತಮುತ್ತಲ ಯಾವುದೂ ಇಲ್ಲ. ವ್ಯಾಲ್ಯೂ ಇಲ್ಲ. ನೀವಿಬ್ಬರು ಕುಗ್ರಾಮ ಅದು ಅನ್ನೋ ವಾದ ಮಾಡೋದಾದರೆ
ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ನಾನು ಹೊಟ್ಟೆ ಒಳಗೆ ಹಾಕತ್ತೀನಿ, ನನಗೆ ಕೊಡ್ರಪ್ಪ, ನಾಳೆನೇ ದುಡ್ಡು ಕೊಡ್ತೀನಿ. ಜಮೀನು ಫುಲ್ ಕಾಸ್ಟ್ಲಿ ಇದೆ, ಆದರೆ ಅಭಿವೃದ್ಧಿ ಇಲ್ಲ. ಕೊಡ್ರಿ, ನನಗೆ ಕೊಡ್ರಿ, ನಾ ಮಾಡ್ಕೊತೀನಿ, ನಂಗೆ ಕೊಡ್ರಿ. ಆಯ್ತಪ್ಪ, ನೀವು ಕೊಡೋದ್ರಲ್ಲಿ ನನಗೆ ಅದೇ ಈಗ ನಾನು ಹೇಳಿದ ರೇಟಲ್ಲಿ ಕೊಟ್ಬಿಟ್ರೆ ನಿಮ್ಮ ಊರು ಸ್ಕೂಲ್ಗೆ ಅದ್ರಲ್ಲಿ ಅರ್ಧ ಕೊಟ್ಬಿಡ್ತೀನಪ್ಪ, ಕೊಡ್ರಪ್ಪ, ಫ್ರೀ. ನನ್ನ ಕಡೆಯಿಂದ ಡೊನೇಷನ್ ಫ್ರೀ. ಅರ್ಧ ಎಕರೆ ಕೊಡಿಸ್ರಿ, 1/4 ಎಕರೆ ಸ್ಕೂಲಿಗೆ ಕೊಡ್ತೀನಿ, ಬೇಡ ಗ್ರಾಮಕ್ಕೆ ವಾಪಸ್ ಕೊಡ್ತೀನಿ, ಕೊಡ್ರಪ್ಪ. ಕರೆಕ್ಟ್. ಹಂಗಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಬೆಂಗಳೂರು ಸುತ್ತಮುತ್ತಲು ಸದಾಶಿವನಗರದಲ್ಲಿ ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ದೀರಾ? ಇದೆ. ಅವ್ರು ಇನ್ನೇನೋ ಹೇಳ್ತಾರೆ ಅಷ್ಟೇ. ಇಟ್ಸ್ ಆಲ್ ರೈಟ್. ಹಾಂ, ಈಗ ನಿಮ್ಮ ಸ್ಕೂಲಲ್ಲಿ ಎಷ್ಟನೇ ಕ್ಲಾಸ್ವರೆಗೂ ಇದೆಯಮ್ಮ? 1ರಿಂದ 7ನೇ ತರಗತಿ. ನಿಮ್ಮ 1ರಿಂದ 7 ಅಷ್ಟೇನಾ? ನೀನು ಎಷ್ಟನೇ ಕ್ಲಾಸು? 7th. ಏನು ಮಾಡ್ತೀಯ ಆಮೇಲೆ? 8ಗೆ ಹೋಗ್ಬೇಕು. ನಾನು ನ್ಯಾಚುರಲ್ ಅದು. 8th ಆದಮೇಲೆ 10th ಹೋಗ್ತೀಯ, 10th ಆದಮೇಲೆ PUC ಹೋಗ್ತೀಯ. PUC ಏನು ಮಾಡ್ತೀಯ? ಏನು ಓದ್ತೀಯ PUC? ಅದನ್ನು ಏನು ಓದಬೇಕು ಅಂತಿದೀಯ? ನಾನು ಟೀಚರ್ ಆಗಬೇಕು ಅಂತ ಇದ್ದೀನಿ. ನಿಮ್ಮ ಮನೇಲಿ ಏನು, ನಿಮ್ಮಪ್ಪ ಏನು ಮಾಡ್ತಾರೆ? ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ. ನಿಮ್ಮಮ್ಮ ನಮ್ಮ ಅಮ್ಮನೂ ಹೋಗ್ತಾರೆ. ಏನು ಕೆಲಸ? ನಮ್ಮ ಅಮ್ಮಂದು ಕಂಪ್ನಿ ಕೆಲಸ ಹೋಗಿದ್ರು. ಓಕೆ, ಮತ್ತು ಏನಕ್ಕೆ ಟೀಚರ್ ಆಗ್ತೀನಿ ಅಂತೀಯ? ಏನೋ ಆಗು, ನೀನು ಇಷ್ಟ ಬಂದಿದ್ದು. ನೀನು ಹೇಳ. ಸರ್, ನಾನು 7ನೇ ಕ್ಲಾಸ್ ಓದ್ತಿದ್ದೀನಿ. ನಮ್ಮ ಅಪ್ಪ ಮಾರ್ಕೆಟ್ಗೆ ಹೋಗ್ತಾರೆ, ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಒಳ್ಳೇದು ಬಿಡು, ಬೆಸ್ಟ್ ಆಯ್ತಲ್ಲ. ನೀವು ಎಷ್ಟು ಮಕ್ಕಳು? ನಾವು ನಮ್ಮಣ್ಣ ಮತ್ತು ನಾನು ಇಬ್ಬರು. 2 ಗಂಡು ಮಕ್ಕಳ? ನೀ ಏನಾಗಬೇಕು? ನಾನು ಡಾಕ್ಟರ್ ಆಗಬೇಕು ಅಂತಿದ್ದೆ. ಆಗು, ತಪ್ಪಿಲ್ಲ. ಯಾರೇನು ಬೇಕಾದ್ರೂ ಹೇಳ್ಕೊಳ್ಳಿ, ಟ್ರೈ ಮಾಡು, ಗೊತ್ತಾಯ್ತಾ? ಆಗಲಿಲ್ಲ ಅಂತ ಇಟ್ಕೊ. ನೀ ಟ್ರೈ ಮಾಡಲಿಲ್ಲ ಅನ್ನಿಸ್ಕೊಳಕ್ಕಾಗಲ್ಲ ಯಾರ ಕೈಲೂ. ನೀನು ಆಗದಿದ್ರೂ ಪರವಾಗಿಲ್ಲ. ಈಗ ಊರಲ್ಲಿದ್ದವರೆಲ್ಲ ನಾನು ಆಗಬೇಕು ಅಂದ್ಕೊಂಡಿರ್ತಾರೆ, ಆಗದೇ ಇರ್ಬೋದು, ಏನಾಯ್ತು ಈಗ? ಹೌದಾ? ಬೇರೆ ಏನೋ ಓದ್ಬೋದಲ್ಲ ಆಗ. ಸರ್. ಹಾಗಾಗಿ ನೀನು ಅದನ್ನೇ ಟ್ರೈ ಮಾಡು, ಬಿಡಬೇಡ. ಅದೇ ಆಸೆ ಇಟ್ಕೊಂಡೇ ಕಷ್ಟಪಡು. ಸರ್. ಬಟ್ ಅದು ಪುಕ್ಕಟ್ಟೆ ಬರಲ್ಲ ಅನ್ನೋದು ಜ್ಞಾಪಕ ಇಟ್ಕೊ. ಕಷ್ಟಪಡಬೇಕು, ಓದಬೇಕು ಚೆನ್ನಾಗಿ, ಗೊತ್ತಾಯ್ತಾ? ಸರ್. ಓಕೆ. ನೀವು ಎಷ್ಟನೇ ಕ್ಲಾಸು ಸರ್? 7th ಸರ್. ಹೌದಾ ಸರ್? ವೆರಿ ಗುಡ್ ಸರ್. ಸರ್, ನಮ್ಮ ಅಪ್ಪ ಆಟೋ ಓಡಿಸ್ತಾರೆ, ನಮ್ಮಮ್ಮ ಆಶಾ ಕಾರ್ಯಕರ್ತ. ಹೌದಾ? ಸಖತ್ ಕಣೆಯಾ ನಿಮ್ಮಮ್ಮ. ಹಂಗಾರೆ ನಿಮ್ಮಮ್ಮನ ಕೆಲಸ ಎಷ್ಟು ಕಷ್ಟ ಇದೆ ಗೊತ್ತಾ? ಸರ್, ಗೊತ್ತು. ಏನು ಗೊತ್ತು ನಿಂಗೆ ನಿಮ್ಮಮ್ಮನ ಕೆಲಸ ಅಷ್ಟು ಕಷ್ಟ ಇದೆ ಅಂತ? ಬೆಳಗ್ಗೆ ಹೋಗ್ಬೇಕು 10 ಗಂಟೆಗೆ. ಊರಿನಲ್ಲಿರೋರ ಜೊತೆಲ್ಲ ಜಗಳ ಆಡಬೇಕು, ಹೇಳಿದ ಮತ್ತೆ ಕೇಳಲ್ಲ ಈ ಜನ, ಯೂಸ್ಲೆಸ್ ಫೆಲಸ್. ಪಾಪ ಅಮ್ಮನೇ ಆಮೇಲೆ ಬೈದಾಕ್ಬಿಡ್ತಾರೆಲ್ಲ ಸೇರ್ಕೊಂಡು ಊರಿನವರೆಲ್ಲ. ಅದರಲ್ಲಿ ಇವ್ರು ಹೇಳಿದ್ರಲ್ಲ ಕುಗ್ರಾಮ ಅಂತ. ಈ ಪಂಚಾಯಿತಿಗಳಲ್ಲಿ ತಗಲಾಕೊಂಡಿರ್ತಾರೆ ಕೆಲವು ಗಿರಾಕಿಗಳು, ಅಲ್ಲಲ್ಲೇ ಕತ್ತರಿಸಾಕ್ಬೇಕು ಅನಿಸುತ್ತೆ ಒಂದೊಂದ್ಸರಿ ನನಗೆ ಅವ್ರುಗಳನ್ನೆಲ್ಲ. ಆಯಿತು, ನಿಮ್ಮಮ್ಮ ಆಶಾ ಕಾರ್ಯಕರ್ತೇನೆ, ಆಯಿತು, ಚೆನ್ನಾಗಿ ಓದು, ಗೊತ್ತಾಯ್ತಾ? ನೀವು? ಸರ್, ನಾನು 7ನೇ ತರಗತಿ. ಗೊತ್ತಾಯ್ತು. ಆಮೇಲೆ ಏನು ಮಾಡ್ತೀರೋ ಸಾಹೇಬ್ರು? ನಾನು ಟೀಚರ್ ಆಗಬೇಕಂತ. ಏನ್ರೆ ಇನ್ನೂ ಮಕ್ಕಳು ಟೀಚರ್ ಆಗಬೇಕು ಅನ್ನೋ ಮಕ್ಕಳು ಇವೆಯಾ? ಆಶ್ಚರ್ಯಪ್ಪ. ನಮ್ಮ ಅಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ, ನಮ್ಮ ಅಪ್ಪ ಔಷಧಿನ ಅಂಗಡಿಗೆ ತಲುಪಿಸ್ತಾರೆ. ಔಷಧಿನ ಅಂಗಡಿ ಕೊಡ್ತಾರೆ. ಏನ ಔಷಧಿ ಅಂದರೆ ಇದು ಮೆಡಿಸನ್. ಅವ್ರು ಯಾಕೆ ಕೊಡ್ತಾರೆ ಹೋಗಿ? ಅಲ್ಲಿಗೆ ಒಂದು ಕಂಪ್ನಿ ಇದೆ, ಅಲ್ಲಿ ನಮ್ಮ ಅಪ್ಪ ಕೆಲಸ ಮಾಡ್ತಾರೆ. ಅವರು ಒಂದು ಜಾಗದಲ್ಲಿ ಅಂತ ಇರುತ್ತೆ, ಅಲ್ಲೆಲ್ಲ ಹೋಗಿ ಹಾಕೋದು. ಮೆಡಿಸಿನ್ ಡೆಲಿವರಿ ಮಾಡ್ತಾರಾ? ಹೌದಾ? ಹೌದು. ಮಂದಿ ಸಣ್ಣಗಿದೆಯಾ? ಎಲ್ಲ ವಿಟಮಿನ್ ಎಲ್ಲ ಜೋರಾಗಿ ಕೊಡೋದಲ್ವ ನಿಮ್ಮಪ್ಪ? ತೊಂದರೆ ಇಲ್ಲ, ಚೆನ್ನಾಗಿ ಓದು. ಅಲ್ ರೈಟ್. ನಿಮ್ಮದು ಸಮಸ್ಯೆ ಏನು? ಅಲ್ಲಿ ಮೊದಲಿತ್ತ ಕಾಂಪೌಂಡು? ಇತ್ತು ಸರ್. ಇತ್ತಪ್ಪ. ಏನಕ್ಕೆ ತೆಗೆದ್ರು? ಮೆಟ್ರೋ ವರ್ಕ್ಗೋಸ್ಕರ ತೆಗೆದ್ರ? ಆಮೇಲೆ ಹಾಕ್ಲಿಲ್ವಾ ವಾಪಸ್? ಮೆಟ್ರೋ ರೋಡ್ ಮಾಡೋದಕ್ಕೆ ಮೆಟೀರಿಯಲ್ ಎಲ್ಲ ಅಲ್ಲೇ ಡಂಪ್ ಮಾಡ್ಕೊಂಡು ಡಂಪ್ ಯಾರ್ಡ್ ಮಾಡ್ಕೊಂಡಿದ್ರು. ಆ ಮೆಟ್ರೋದ ನಾವೆಲ್ಲ ಕಟ್ಕೊಟ್ಟು ಕಾಂಪೌಂಡ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಆ ಸ್ಕೂಲನ್ನ ಕಟ್ಟೋ ಟೈಮಲ್ಲಿ ಮೆಟ್ರೋ ಅವರು ಅದು ಅಧಿಕೃತವಾಗಿ ಜಾಸ್ತಿ ಹೆಚ್ಚಾಯಿತು, ನಮಗೆ ಕೊಟ್ಟಿದ್ದಂಥ ಫಂಡ್ ಖಾಲಿ ಆಗಿದೆ, ಕಾಂಪೌಂಡ್ ನಾವು ಕಟ್ಟೋದು ಇಷ್ಟೇ ಅಂತ ಹೇಳಿ ಕಾಂಪೌಂಡ್ ಕಟ್ಟಿಲ್ಲ, ಸ್ಕೂಲ್ ಮಾತ್ರ ಕಟ್ಟಿಕೊಟ್ರು. ಸ್ಕೂಲ್ ಕೊಟ್ಕೊಟ್ಟಿದ್ದಾರೆ ಸರ್. ಹೌದಾ? ನಮ್ಮದು ಸ್ಕೂಲ್ ಜಾಗನೇ ಹೋಗಿತ್ತು ಸರ್ ಅದು. ಕಾಂಪನ್ಸೇಷನ್ ಆಗಿ ಸ್ಕೂಲ್. ನಿಮ್ಮ ಸ್ಕೂಲ್ ಜಾಗ ಅಂದ್ರೆ ಸರ್ಕಾರದ ಜಾಗ ರೀ? ಧರ್ಮತೋಪದು. ಧರ್ಮತೋಪದು ಅದು ಸರ್ಕಾರಿ ಜಾಗ ಅಲ್ಲ, ಅದು ಅಲ್ಲ, ಧರ್ಮತೋಪದು. ಸೊ ದುಡ್ಡು ಇಸ್ಕೊಳ್ಳೋ ಬದಲು ಸ್ಕೂಲ್ ಕಟ್ಸಕ್ಕೆ ನಾವೆಲ್ಲ ಹೋಗಿದ್ದು, ಹೋಗಿ ಮಾತಾಡಿ ಸ್ಕೂಲ್ ಕಟ್ಕೊಟ್ಟಿದ್ರು. 2 ಫ್ಲೋರ್ ಕಟ್ಕೊಟ್ಟಿದ್ದಾರೆ. ಚೆನ್ನಾಗಿದೆಯಲ್ಲ, ನೋಡಿದ್ನಲ್ಲ, ತುಂಬಾ ಚೆನ್ನಾಗಿದೆ ಸ್ಕೂಲ್, ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸರ್. ಕಾಂಪೌಂಡ್ ಒಂದು ಮಿಸ್ ಆಗ್ಬಿಟ್ಟಿದೆ. ಹೌದು ಸರ್. ಎಷ್ಟು ದುಡ್ಡಿದೆ ಕಾಂಪೌಂಡ್?
ಒಂದು 50 ಅಡಿಗೆ 80 ಅಡಿನೇನೋ ಬರುತ್ತೆ ಸರ್. ಅಷ್ಟೀನಾ? ಹೌದು ಸರ್. ಹಾಂ, ಹೌದು ಸರ್. ಅದೇನು ದೊಡ್ಡ ಕಾಸ್ಟ್ ಅಲ್ಲ ಹಂಗಾರೆ. ಮತ್ತೆ ಅವ್ರು ಕೇಳಿದ್ರೆ ಬರೀ ನಾವು ಮುಳ್ತಂತಿ ಹಾಕ್ಕೊಡ್ತೀವಿ ಅಂತಾರೆ. ಮುಳ್ತಂತಿ ಮುಳ್ತಂತಿ ಎಲ್ಲ ಆಗಲ್ಲ. ಕಾಂಪೌಂಡ್ ಹಾಕ್ಬೇಕು, ಮತ್ತೆ ಧೂಳು ಹೊಗೆಯಿಂದ ಭಾಳ ಕಷ್ಟ ಆಗ್ತದೆ. ಮತ್ತೆ ಮಕ್ಕಳು ಊಟ ಮಾಡ್ಬೇಕಾದ್ರೆ ಧೂಳು ಹಾಳಾಗ್ಲಿ, ಕಾಂಪೌಂಡ್ ಹಾಕಿದ್ರು ಧೂಳು ಬರಲ್ಲ ಅಂತ ನಾನು ಅನ್ನಕ್ಕಾಗಲ್ಲ. ಬರುತ್ತೆ. ಸ್ವಲ್ಪ ಸೈಡಲ್ಲಿ ಇರೋದ್ರಿಂದ 10% ಅವಾಯ್ಡ್ ಆಗ್ಬೋದೇನೋ, ಬಟ್ ಕಾಂಪೌಂಡೇ ಹಾಕ್ಬೇಕು, ಅದಕ್ಕೆ ಮುಳ್ತಂತಿ ಹಾಕಕ್ಕೆ ಬರಲ್ಲ. ಇದು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಕ್ಕಳು, ಇವೆಲ್ಲ ದೊಡ್ಡ ಮಕ್ಕಳು ಸ್ವಲ್ಪ ಏನೋ ಬುದ್ಧಿ ಅಡ್ಜಸ್ಟ್ ಮಾಡ್ಕೊಂಡು ತಿರುಗತ್ವೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಎಷ್ಟು ಮಕ್ಕಳಿವೆಯಪ್ಪ? ಏಯ್ ಹೌದಾ? ಹಂಗಾರೆ ಹಾಕ್ಸಿ ಸುಮ್ಮನೆ. ಅದು ಸರ್ಕಾರದ ಶಾಲೆಯಲ್ಲಿ 150 ಮಕ್ಕಳು ಇರೋದು ಅಂದರೆ ಅದು ಬೆಂಗಳೂರಲ್ಲಿ ಜಾಸ್ತಿನೇ. ಈ ಗ್ರಾಮಸ್ಥರಿಗಿಂತ ಹೊರ ಜಿಲ್ಲೆಯಿಂದ ಬಂದಿರುವಂಥ ಕೂಲಿ ಕಾರ್ಮಿಕರ ಮಕ್ಕಳು ಅತಿ ಹೆಚ್ಚಾಗಿದ್ದಾರೆ ಅಲ್ಲಿ. ಬಸವೇಶ್ವರನಗರ ಮತ್ತು ಬಾಬಾ ಸಾಹೇಬ್ ಜಾಯ್ನ್ ಆಗಿ ಆಯಿತು. ನೀವು ಆ ಸ್ಕೂಲನ್ನು ಮಾರ್ಚಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಏಪ್ರಿಲಲ್ಲಿ ಬರೆದು ಬಿಟ್ಬಿಡ್ತೀರಿ ಸ್ಕೂಲ್ನ. ಈಗ ನಿನಗೆ ಹೇಳ್ತಾನೆ ಎಕ್ಸಾಮ್ ಯಾವಾಗ ನಿನಗೆ? ಮಾರ್ಚಿಗೆ. ಮಾರ್ಚಲ್ಲೆಲ್ಲೋ ತಾನೇ? ಹಾಂ ಸರ್. ಮಾರ್ಚೋ ಏಪ್ರಿಲಲ್ಲೋ ಏನೋ ಒಂದು ಎಕ್ಸಾಮ್ ಇರುತ್ತೆ ನಿಮಗೆ. ಪಾಸ್ ಆಗ್ಬಿಟ್ಟು 8ನೇ ಕ್ಲಾಸ್ ಕೊಟ್ಟೋಗ್ತೀರಿ, ಬೇರೆ ಸ್ಕೂಲ್ಗೆ ಕೊಟ್ಟೋಗ್ಬಿಡ್ತೀರಿ. ಹಾಂ ಸರ್. ನೀವು 4 ಜನ ಬಂದಿರೋದ್ರಿಂದ ನೀವು ಆ ಸ್ಕೂಲ್ ಬಿಡೋದ್ರೊಳಗಡೆ ನಿಮ್ಮ ಕಣ್ಣು ಮುಂದೆ ಅದಕ್ಕೆ ಕಾಂಪೌಂಡ್ ಹಾಕ್ಸೋಣ ಸುಮ್ಮನೆ. ಸರಿ ಸರಿ ಸರ್. ಆಗ್ಬೋದು. ಅರ್ಥ ಆಯ್ತಾ? ಅವ್ರುಗಳ ಹೇಳಿದ್ದು ನಿಮ್ಮ 4 ಜನಕ್ಕೆ ಕೇಳಿದ್ದು. ಅವರಿಬ್ರು ಏನೋ ನಾವೇನೋ ಮಾಡ್ಬಿಟ್ವಿ ಅನ್ನೋ ಟೈಪ್ ಫುಲ್ ಸ್ಟೈಲ್ ಕೊಡ್ತಾವ್ರೆ. ಹೇಳಿ ಅವ್ರಿಗೆ ಕೊಡ್ಬೇಡ್ರಿ ರೈ, ನಾವು ಬಂದಿದ್ದಕ್ಕೆ ಮಾಡಿರೋದು ಸರ್ ಅಂತ ಹೇಳ್ರಿ ಹೋಗಿ. ಅಲ್ಲೋಗಿ ಸ್ಕೂಲಲ್ಲಿ ಹೇಳಿ ನಾವು ಹೋಗಿದ್ವಿ, ಅವರಿಬ್ರು ಬಂದಿದ್ರು ಸರ್, ಅವ್ರನ್ನ ಕೇರೆ ಮಾಡಲಿಲ್ಲ, ನಮ್ಮ 4 ಜನಕ್ಕೆ ಹೇಳ್ಬಿಟ್ಟು ಮಾಡಿಕೊಟ್ರು ಅಂತೇಳಿ. ಗೊತ್ತಾಯ್ತಾ? ಮಕ್ಕಳಿಗೆ ಹೇಳಿ. ನೀವು 4 ಜನ ನಿಮ್ಮ ಸ್ಕೂಲನ್ನು ಬಿಟ್ಟು ಹೊರಗೆ ಹೋಗ್ಬೇಕಲ್ಲ. ಈಗ ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ ಮುಗಿಸಿ ನೀವು ಹೋಗೋದ್ರೊಳಗಡೆ ನಾನು ನಿಮ್ಮ ಕಡೆ ಮುಂದೆ ಹಾಕ್ಸಿಸ್ತೀನಿ. ಹಾಂ ಸರ್. ಆಯ್ತಾ? ಓಕೆನಾ? ಡನ್ನಾ? ನಾನು ಮಾಡಿಸ್ಕೊಡ್ತೀನಿಪ್ಪ. ಅವ್ರು ಸಿಗ್ತಾರೋ ಬಿಡ್ತಾರೋ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ, ಹಾಕಿಸ್ಕೊಡೋಣ. ಓಕೆ? ಅದು ಯಾರ ಕೈಲೋ, ಅದು ಮೆಟ್ರೋ ಅವ್ರ ಕೈಲಿ ಮಾಡಿಸ್ಬೇಕೋ ಸರ್ಕಾರದ ಕೈಲಿ ಮಾಡಿಸ್ಬೇಕೋ, ಅವರಿಬ್ಬರು ಮಾಡದೇ ಇದ್ರೆ ಬೇರೆಯವ್ರ ಕೈಲಿ ಮಾಡಿಸ್ಬೇಕೋ ನನಗೆ ಬಿಡಿ, ನಾನು ತೀರ್ಮಾನ ಮಾಡಿ ಹೇಳ್ತೀನಿ. ಓಕೆ ಸರ್. ಹಾಂ, ದೇವ್ರು ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ.